ನಾವು ಉತ್ಸಾಹದಿಂದ ಮಾತುಕತೆಗೆ ಕುಳಿತುಕೊಂಡಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕುವೆಂಪುರವರ ಮಾತು ನಮಗೆ ಕಾವು ಕೊಡುತ್ತೆ. ಕನ್ನಡ ನಾಡಿನ ಮೂಲಕ ವಿಶ್ವಮಾನವತ್ವವನ್ನು ಜಗತ್ತಿಗೆ ಸಾರಿದಂತಹ ರಸಋಷಿ ಎಷ್ಟು ಖುಷಿಯಾಗಿ ಕೃಷಿ ಮಾಡಿ ಹೇಳುತ್ತಾರೆ ನೋಡಿ, ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಬಾರದು. ಭಾಳ ಜಾಗೃತಿತನದಿಂದ ಕೇಳಬೇಕು ಈ ಮಾತನ್ನು. ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಬಾರದು, ಮತ್ತೇನಾಗಬೇಕು? ಕಲ್ಲಿದ್ದಲಿನ ಕಾವ ಆಗಬೇಕು. ಅದರ ವ್ಯತ್ಯಾಸ ಎಷ್ಟು ಚೆನ್ನಾಗಿದೆ ತಿಳಿಯಿರಿ. ಹುಲ್ಲಿನ ಬೆಂಕಿಯಾದರೆ ಅದು ಉರಿದು ಹೋಗುತ್ತದೆ, ಮಸಿಯಾಗಿ ಬಿಡುತ್ತದೆ, ಬೂದಿಯಾಗಿ ಬಿಡುತ್ತದೆ. ಕಲ್ಲಿದ್ದಲಿನ ಕಾವ ಆದರೆ ಅದು ಶಕ್ತಿಯನ್ನು ಕೊಡುತ್ತದೆ, ಕಾವನ್ನು ಕೊಡುತ್ತದೆ, ಅದರ ಜೊತೆಯಲ್ಲಿ ಬೆಚ್ಚಗಿಡುತ್ತದೆ. ಉದಾಹರಣೆಗೆ ಕಲ್ಲಿದ್ದಲಿನ ಕಾವಿನಿಂದ ತಾನೇ ರೈಲು ಚಲಿಸಲಿಕ್ಕೆ ಸಾಧ್ಯ.